ಸೂಪರ್ ಆಗಿದೆ ಪಿಕ್ಚರು, ಆಕ್ಟಿಂಗು ಎಲ್ಲವೂ. ಆದ್ರೆ ಏನು ಅಂದ್ರೆ ಪಿಕ್ಚರ್ ಚೆನ್ನಾಗಿದೆ, ಒಂದು ಕ್ವಾರ್ಟರ್ ಎಣ್ಣೆ ಹೊಡ್ಕೊಂಬಂದು ಇನ್ನೊಂದ್ಸತ್ ನೋಡ್ಬೇಕಷ್ಟೇ. ಧಿಕ್ಕರಗಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋ ರಿಯಲ್ ಸ್ಟಾರ್ ಅವ್ರು ತೋರವ್ರಣ. ಅಣ್ಣ ಅವರು ದಡ್ರನ್ನೇ ಬಂದು ನೋಡಿದಿರ ಅಂತ ಹೇಳವ್ರೆ. ದಡ್ರನ್ನೇ ಬುದ್ಧಿವಂತರಿಗೋಸ್ಕರ ಮಾಡೋರು, ಅದರಿಂದ ಎಲ್ಲರೂ ದಡ್ರೆ ಅಣ್ಣ. ಇರೋರೆಲ್ಲ ದಡ್ರೆ ಬುದ್ಧಿವಂತರಾಗಿ ಅಂತ ಹೇಳ್ತಾ ಇದಾರೆ ಉಪೇಂದ್ರ ಅವರು. ಬುದ್ಧಿವಂತರಾಗಿ ನೋಡಿ. ಫೋಕಸ್ ಮಾಡಿದ್ರೆ ಫಿಲಮ್ ಅರ್ಥ ಆಗೋದು. ಓಕೆ ಸರ್ ಇನ್ನೊಂದ್ಸರಿ ನೀವೇ ನೋಡ್ಬಿಟ್ಟು ಹೇಳ್ಬೇಕು ಸರ್ ಏನ್ ಅರ್ಥ ಆಯ್ತು ಅಂತ. ಒಂದೇ ಕಂಟೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಬೇರೆ ಇಂಡಸ್ಟ್ರೀಸ್ ಎಲ್ಲ ಕಂಪೇರ್ ಮಾಡ್ಕೋಬಹುದು ಕಂಟೆಂಟ್ಸ್ನ. ಉಪೇಂದ್ರನ್ ಮಾತ್ರ ಎನಿಬಡಿ ಆಲ್ ಓವರ್ ದಿ ವರ್ಲ್ಡ್ ಸೀರಿಯಸ್ಲಿ ಉಪೇಂದ್ರನ್ ಯಾರು ಕಂಪೇರ್ ಮಾಡೋಕ್ಕಾಗಲ್ಲ. ಈಸ್ ದ ಬ್ರೈನ್ ಓನ್ಲಿ ಒನ್ ಅಂಡ್ ಓನ್ಲಿ ಮಾಸ್ಟರ್ ಮೈ. ಸಿನಿಮಾ ಅರ್ಥ ಆಯ್ತಾ ನಿಮ್ಗೆ? ಯಾ ಶೋರ್ ಸರ್, 100%. ಅದರಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅರ್ಥ ಆಗ್ತಿಲ್ಲ. ಅದು ಆ ಥರ ಅಲ್ಲ ಸರ್. ನೀವು ಜಸ್ಟ್ ಆಡಿಯನ್ಸ್ ಆಗಿ ನೋಡಿ, ಬುದ್ಧಿವಂತಿಕೆ ನೀವು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಲ್ಲಿ ಸಿನಿಮಾದಲ್ಲಿ. ನೀವೇನ್ ನೋಡ್ತೀರಾ ಅದೇ ಸಿನಿಮಾ ಆಕ್ಚುಲಿ ಸರ್. ಎಂಟರ್ಟೈನ್ಮೆಂಟ್ ಒಂದು ನಿಮಿಷ ಕೂಡ ಲ್ಯಾಕ್ ಆಗಲ್ಲ ಸರ್, ಸೀರಿಯಸ್ಲಿ ಹೇಳ್ತೀರಿ. ಬಟ್ ಡಿಸಪಾಯಿಂಟ್ ಆಗಿರೋದು ಹೆಂಗೆ ಗೊತ್ತಾ, ಪ್ರೈಸು 100 ರೂಪೀಸು 200 ರೂಪೀಸ್ಗೆ ಟಿಕೆಟ್ ಕೊಡಲೇಬಾರ್ದು. ಫಸ್ಟ್ ಆಫ್ ಆಲ್ ಮೋರ್ ದೆನ್ 1000. ಯಾಕಂತ ಕೇಳಿ ಪುಷ್ಪ ಮೂವಿ ಅದರಲ್ಲಿ ಏನೂ ಕಂಟೆಂಟ್ ಇಲ್ಲ. ಐ ಥಿಂಕ್ ನಾನು ಡಿಸಪಾಯಿಂಟ್ ಮಾಡ್ತಾ ಇಲ್ಲ ಜನಗಳಿಗೆ. ಬಟ್ ಯು ಕ್ಯಾನ್ ವಾಚ್ ಒನ್ ಟೈಮ್, ಯು ಕ್ಯಾನ್ ಎಕ್ಸ್ಪೆಷಲಿ ಆಡಿಯನ್ಸ್ ಕಳೆದೋಗ್ತೀರಾ ಸಿನಿಮಾದಲ್ಲಿ.